ಶಿವಾಚಾರ್ಯವಾಸಿಕಾಮಣಿ ಯೋಗೇನ ಶಿವ ಸಿದ್ಧಾಂತಂ ಸ್ಥಾಪಯಾಮಾಸ ಭೂತಲೆ ಯಮಾವು ಸರ್ವಲೋಕಾನಾಂ ಪ್ರಕೃತಿಂ ಶಾಸ್ತ್ರಪಾರಗಃ ತಾಂ ಬ್ರಹ್ಮಚಾರಿಣಿ ಸಂಪೂರ್ಣಮಾಮಿ ಪರಾಂಶಿ. ಪ್ರಾತಸ್ಮರಣೀಯದಲ್ಲಿ ವಿಮಲಾ ವೀರಶೈವರ ಸಂಸ್ಥಾಪಕರು ಆಗಿರ್ತಕ್ಕಂಥ ಆದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನ ಮನೋಮಂತ್ರದಲ್ಲಿ ಪೂಜಿಸಿ ಧ್ಯಾನಿಸಿ ಭಜಿಸಿ ಎಲ್ಲ ಗುರುವರ ಶ್ರೀಚರಣವನ್ನ ಮಸ್ತಕದ ಮೇಲೆ ಹೊತ್ತುಕೊಂಡು ಯಾವ ಕೊಪ್ಪಳ ಜಿಲ್ಲೆಯಲ್ಲಿ ಕನ್ನಡ ಸಂಸ್ಕೃತಿ ಇಲಾಖೆಯ ಮುಖಾಂತರವಾಗಿ ಆದಿ ಜಗದ್ಗುರು ರೇಣುಕರ ಜಯಂತ್ಯೋತ್ಸವ ಸಮಾರಂಭ, ಈ ಭವ್ಯವಾಗಿರ್ತಕ್ಕಂಥ ದಿವ್ಯವಾಗಿರ್ತಕ್ಕಂಥ ಸಮಾರಂಭಕ್ಕೆ ಸಾನ್ನಿಧ್ಯವನ್ನು ಅನುಗ್ರಹಿಸಿ ನಮ್ಮೆಲ್ಲರಿಗೂ ಕೂಡ ಆಶೀರ್ವಾದವನ್ನು ದಯಪಾಲಿಸತಕ್ಕಂಥ ಹಿರಿಯ ಪರಮ ಪೂಜ್ಯರು ಹೆಬ್ಬಾಳ್ ಪ್ರಧಾನ ಮಠದ ಶ್ರೀ ಶಟಸ್ಥಲ ಬ್ರಹ್ಮ ನಾಗಭೂಷಣ ಶಿವಾಚಾರ್ಯ ಮಹಾಸ್ವಾಮಿಯವರ ಶ್ರೀಪಾದಕ ಅನಂತ ಭಕ್ತಿಯ ಪ್ರಣಾಮಗಳನ್ನು ಅರ್ಪಣೆ ಮಾಡಿ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಸರ್ಕಾರಿ ಅಧಿಕಾರಿಗಳನ್ನು ಆದಿಯಾಗಿ ಎಲ್ಲ ಗಣ್ಯಮಾನ್ಯರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಆದಿ ಜಗದ್ಗುರು ರೇಣುಕರ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಸಮಸ್ತ ಭಕ್ತ ಮಹಾಶಯರೇ, ಮಾತೆಯರೇ, ಮಕ್ಕಳ ಯುವಕರೇ, ಮಾಧ್ಯಮ ಮಿತ್ರರೇ, ನಿಮ್ಮೆಲ್ಲರೂ ಕೂಡ ಆ ಗುರುವಿನ ಅಂತಃಕರಣ ಆಶೀರ್ವಾದ ಸದಾಕಾಲ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನ ಮಾಡಿಕೊಂಡು ಆದಿ ಜಗದ್ಗುರು ರೇಣುಕರ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ 1000 ವರ್ಷಗಳ ಹಿಂದೆ ನಡೀಬೇಕಾಗಿತ್ತು. 1000 ವರ್ಷಗಳ ಹಿಂದೆ ನಡೀಬೇಕಾಗಿತ್ತು. 4500 ವರ್ಷದ ಹಿಂದೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ಚೇತನ ಈ ನಾಡಿಗೆ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನ ದಯಪಾಲಿಸಿರ್ತಕ್ಕಂಥ ಮಹಾಗುರುಗಳು ಯಾರು ಅದರ ಅಂತ ಹೇಳಂತಂದ್ರೆ ಅದು ಆದಿ ಜಗದ್ಗುರು ರೇಣುಕರು ಅಂತಕ್ಕಂಥ ಮಾತನ್ನ ಹೇಳಬೇಕಾಗುತ್ತೆ. ಆ ಕಾಲದಲ್ಲಿ ನಾವು ಹೇಗಿದ್ವಪ್ಪ ಅಂತ ಹೇಳಂತಂದ್ರೆ ಎಲ್ಲರೂ ಕೂಡ ನಾವು ವಿದ್ಯಾವಂತರಾಗಿರಲಿಲ್ಲ. ಎಲ್ಲರೂ ಕೂಡ ಅಷ್ಟಾವರಣ ಶಟಸ್ಥಲ ಪಂಚಾಚಾರಗಳನ್ನ ಪಾಲಿಸ್ತಕ್ಕಂಥವರಾಗಿದ್ದೇವೆ. ನಾವೆಲ್ಲರೂ ಕೂಡ ಒಬ್ಬರನ್ನೊಬ್ಬರು ಕೂಡ ಬಡಿದಾಡಿಕೊಂಡು ವಿಶೇಷವಾಗಿರ್ತಕ್ಕಂಥ ಆರಾಧನೆಯನ್ನ ಮಾಡಿಕೊಂಡು ಒಬ್ಬರನ್ನೊಬ್ಬರು ಕಚ್ಚಾಡಿಕೊಂಡು ತಿಂತಕ್ಕಂಥ ಒಂದು ಸಮಯದೊಳಗೆ ಆದಿಮಾನವರಾಗಿದ್ದು ಆ ಆದಿಮಾನವತ್ವವನ್ನು ಬಿಡಿಸಿ ಸುಜ್ಞಾನವನ್ನ ಅಂದಿನ ಕಾಲದಲ್ಲಿ ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನ ನೀಡಿರ್ತಕ್ಕಂಥ ಮಹಾಗುರುವರ ಜಗದ್ಗುರು ರೇಣುಕ ಭಗವತ್ಪಾದರು ಅಂತಕ್ಕಂಥದ್ದನ್ನ ನಾವೆಲ್ಲ ತಿಳ್ಕೊಳ್ಬೇಕಾಗುತ್ತೆ. ಅವತ್ತಿನ ಒಂದು ವಿಶೇಷವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಥಾವರ ಲಿಂಗವನ್ನ ಬಿಡಿಸಿ ಆತ್ಮಲಿಂಗವನ್ನ ಕಟ್ಟಿ ಆತ್ಮಲಿಂಗದ ಮುಖಾಂತರವಾಗಿ ಈ ದೇಹವನ್ನ ಲಿಂಗ ದೇಹವನ್ನಾಗಿ ಮಾಡಿಸಿರ್ತಕ್ಕಂಥ ಕೀರ್ತಿ ಯಾರ್ಯಾರು ಸಲ್ಲುತ್ತೆ ಅಂತ ಹೇಳಂತಂದ್ರೆ ಅದು ಆದಿ ಜಗದ್ಗುರು ರೇಣುಕರಿಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಹಾಗಾಗಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಅವತ್ತಿನಿಂದ ಇವತ್ತಿನ ಕೂಡ ವಿಶೇಷವಾಗಿರ್ತಕ್ಕಂಥ ಹಸಿರು ಕ್ರಾಂತಿಯನ್ನ ನಡ್ಕೊಂಡು ಬಂದಿರ್ತಕ್ಕಂಥ ಒಂದು ವ್ಯವಸ್ಥೆ. ಮೊಟ್ಟ ಮೊದಲೇ ನಾವು ಸ್ವತಂತ್ರ ಆದ ಮೇಲೆ ನಮಗೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಹಸಿರು ಕ್ರಾಂತಿಯನ್ನ ಮಾಡಿ ನಮ್ಮೆಲ್ಲರೂ ಕೂಡ ಅನ್ನದ ದಾಹವನ್ನ ತೀರಿಸತಕ್ಕಂಥ ಕೆಲಸವನ್ನ ಸರ್ಕಾರ ಮಾಡಿದಪ್ಪ ಅಂತ ಹೇಳಂತಂದ್ರೆ ಅಂದಿನ 4500 ವರ್ಷದ ಹಿಂದೆ ವಿಶೇಷವಾಗಿರ್ತಕ್ಕಂಥ ಅನ್ನದ ದಾಹವನ್ನ ಹಸಿವಿನ ದಾಹವನ್ನ ವಿಶೇಷವಾಗಿರ್ತಕ್ಕಂಥ ಭಾಗವತ ಪ್ರಸಾದ ಅಂತಕ್ಕಂಥ ವ್ಯವಸ್ಥೆಯನ್ನ ಕಲ್ಪಿಸಿಕೊಟ್ಟಿರ್ತಕ್ಕಂಥ ಗುರುಗಳು ಯಾರಂತಂದ್ರೆ ಅದು ರೇಣುಕ ಭಗವತ್ಪಾದರು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೊಳ್ಬೇಕಾಗುತ್ತೆ. ಆ ಕಾರಣಕ್ಕಾಗಿ ಅವತ್ತಿನ ದಿನಮಾನದಲ್ಲಿ ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಮುತ್ತುವ ಬಿತ್ತುವ ಕಾಯಕವನ್ನ ಕಲ್ಪಿಸಿ ಈ ಸಮಾಜಕ್ಕೆ ವಿಶೇಷವಾಗಿರ್ತಕ್ಕಂಥ ಹಸಿರು ಕ್ರಾಂತಿಯನ್ನ ತೊಟ್ಟಿದ್ದ ಕಾರಣ ಇವತ್ತಿನ ದಿವಸ ಜಗದ್ಗುರು ರೇಣುಕರ ಕೈಯೊಳಗ ವಿಶೇಷವಾಗಿರ್ತಕ್ಕಂಥ ದಂಡ ಯಾವುದು ಐತೆ ಅಂತ ಹೇಳಿ ಕೇಳಿದಂತಂದ್ರ ಅದು ಪ್ರಗತಿಯ ಸಂಕೇತ, ಅದು ಹಸಿರು ಸಂಕೇತ, ಅದು ಹಸಿರು ಕ್ರಾಂತಿಯ ಸಂಕೇತ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗೈತಿ. ನಂತರ ಅವರು ವಿಶೇಷವಾಗಿ 700 ವರ್ಷಗಳ ಪರ್ಯಂತರವಾಗಿ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನ ಮಾಡಿದ್ರು. ಅದು ಯಾವುದು ಅಂತ ಹೇಳಂತಂದ್ರೆ ರೈತರಿಗಾಗಿ ವಿಶೇಷವಾಗಿರ್ತಕ್ಕಂಥ ಜಪ ತಪಗಳನ್ನ ಮಾಡಿ ಇವತ್ತಿನ ದಿವಸ ನಾವೆಲ್ಲರೂ ಕೂಡ ಸಂತೃಪ್ತವಾಗಿರ್ತಕ್ಕಂಥ ಜೀವನವನ್ನ ಅನ್ನವನ್ನ ಊಟ ಮಾಡಿ ವಿಶೇಷವಾಗಿರ್ತಕ್ಕಂಥ ನೀರನ್ನು ಕುಡಿತೀವಿ ಅಥವಾ ಜಲಪಾದೋದಕವನ್ನಾಗಿ ಮಾಡಿಕೊಡ್ತೀವಿ ಅಂತಕ್ಕಂಥ ಮಾತನ್ನ ನಾವು ಯಾವ್ದಾದ್ರು ಹೇಳಬೇಕಪ್ಪ ಅಂತ ಹೇಳಂತಂದ್ರೆ ಅದು ಆದಿ ಜಗದ್ಗುರು ರೇಣುಕ ಪಂಚಾಚಾರ ಮುಖಾಂತರವಾಗಿ ಬಂದಿರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಹಸಿರು ಕ್ರಾಂತಿ ನಮ್ಮ ರೇಣುಕರ ಕೈಯಲ್ಲಿ
ಅದರ ಮುಖಾಂತರವಾಗಿ ಹಸಿರು ಪತಾಕೆಯನ್ನ ಹಿಡಿದುಕೊಂಡು 1ನೇ ಪಲ್ಲಕ್ಕಿ ಒಳಗೆ ಬರ್ತಕ್ಕಂಥ ಮಹಾಪೂಜ್ಯ ಜಗದ್ಗುರು ಭಗವತ್ಪಾದರು ಯಾರಾದ್ರೂ ಅಂದ್ರೆ ಅದು ರೇಣುಕ ಪರಂಪರೆಯ ವಿಶೇಷವಾಗಿರ್ತಕ್ಕಂಥ ಪಾಳೆಹೊನ್ನೂರು ಪೀಠ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗೈತಿ. ನಿಮ್ಮೆಲ್ಲರಿಗೂ ಹೊಟ್ಟಸ್ತಂಗಾಗೈತಿ ಹೊಟ್ಟಸುವಾಗಿದ್ರೆ ಒಂದೊಂದರ ನಮಗೆ ಮೋಚ್ ಬರಕೈತಿ. ಯಾಕಂತಂದ್ರ ಮೊದಲ ಪೇಟೋಬ ನಂತರ ವಿಠೋಬ ಅಂತಕ್ಕಂಥ ಮಾತೈತಿ. ನಂತರ ವಿಠೋಬ ನಂತರ ಫಸ್ಟ್ ವಿಠೋಬ ಅಂತಕ್ಕಂಥ ಮಾತನ್ನ ನಾವೆಲ್ಲರೂ ಕೂಡ ಕಲ್ಕೊಳ್ಬೇಕಾಗೈತಿ. ಯಾಕಂತಂದ್ರ ರೈತ ಸಪೋಟಿ ಮಾನವರೆಲ್ಲ ಗೊತ್ತಿಲ್ಲ ಚಿಲ್ಲವ ಒತ್ತಿ ತಗೋದ್ರೆ ನೆತ್ತಿ ಚಿಲವನ್ನ ತುಂಬೋ ಒಬ್ಬರು ಕಾಣೆ ಅಂತಕ್ಕಂಥ ಮಾತನ್ನ ಪ್ರಭುದೇವ ಗುಹೇಶ್ವರ ಲಿಂಗಕ್ಕೆ ಹೇಳಕತ್ತಾರ. ಒಟ್ಟಿಗಾಗಿ ನಾವೆಲ್ಲ ಬದುಕಾಕತ್ತೀವಪ್ಪ ಅನ್ನಂದ್ರ ಇದ್ದಿದ್ದಾಗ 20 ವರ್ಷಕ್ಕ ಸುಗರ್ ಬಂದೈತ್ರಿ ಅಜ್ಜಾರ. ಅದಕ್ಕ ಮುಂಜಾನೆ ಏನಂತ ತಗೊಂಡಿಲ್ಲ, ಅದಕ್ಕ ಸ್ವಲ್ಪ ಮೋಚ್ ಬರಕೈತಿ ಅಂತ ಹೇಳಿ ನೀವೆಲ್ಲರೂ ಕೂಡ ಅನ್ಕೊಂಡಿದ್ದಂತ ಅನ್ನಂದ್ರ ರೇಣುಕರ ಬಗ್ಗೆ ತಿಳ್ಕೊಳ್ಳೋದು ಯಾವಾಗ? ರೇಣುಕರ ಬಗ್ಗೆ ತಿಳ್ಕೊಳ್ಳೋದು ಬಹಳ ಸಮಯ ಬೇಕಾಗುತ್ತೆ. ಹಂಗಾಗಿ ರೇಣುಕರು ಮತ್ತೆ 700 ವರ್ಷಗಳ ನಂತರ ಮತ್ತೇನು ಮಾಡಿದ್ರು ಅಂತ ಹೇಳಿ ತಿಳ್ಕೊಂಡಪ್ಪ ಅಂತ ಹೇಳಿದ್ರೆ ಅವರು ವಿಶೇಷವಾಗಿರ್ತಕ್ಕಂಥ ಸಂಚಾರದ ಮುಖಾಂತರವಾಗಿ ಲೋಕ ಕಲ್ಯಾಣದ ವಿಚಾರದ ಮುಖಾಂತರವಾಗಿ ಪಂಚಪೀಠಗಳನ್ನು ಸ್ಥಾಪನೆ ಮಾಡಿ ಪಂಚಪೀಠಗಳ ಮುಖಾಂತರವಾಗಿ ಸಮಸ್ತ ಮನುಕುಲಕ್ಕೆ ಉದ್ಧಾರ ಆಗಲಿ ಅಂತ ಹೇಳಿ ಸಮಸ್ತರಿಗೆ ಕೂಡ ಆತ್ಮಲಿಂಗವನ್ನು ಕೊಡ್ತಕ್ಕಂಥ ಕೆಲಸ ಯಾವ್ದಾದ್ರು ಜಗದ್ಗುರು ಮಾಡಿದಾರಪ್ಪ ಅಂತ ಹೇಳಿದ್ರೆ ಅದು ಆದಿ ಜಗದ್ಗುರು ರೇಣುಕ ಪಂಚಾಚಾರ ಅಂತಕ್ಕಂಥ ಮಾತನ್ನ ನಾವು ಸವಿಸ್ತಾರವಾಗಿ ತಿಳ್ಕೊಳ್ಬೇಕಾಗೈತಿ. ಯಾಕಂತಂದ್ರ ಈ ದೇಹವನ್ನ ಲಿಂಗ ದೇಹವನ್ನಾಗಿ ಮಾಡಬೇಕಾಗೈತಿ. ಈ ರಕ್ತಮಯ ಶರೀರವನ್ನ ಮಂತ್ರಮಯ ಶರೀರವನ್ನಾಗಿ ಮಾಡಬೇಕಾಗೈತಿ. ಆ ಕಾರಣಕ್ಕಾಗಿ ಲೋಕ ಸಂಚಾರ ಮಾಡ್ತಾ ಅವರು ಪಂಚಪೀಠಗಳನ್ನ ಸ್ಥಾಪನೆ ಮಾಡಿ ಆ ಪಂಚಪೀಠಗಳ ಮುಖಾಂತರವಾಗಿ ತಮ್ಮದೇ ಆಗಿರ್ತಕ್ಕಂಥ ಅನುವರ್ತಿಗಳ ಶಾಖಾ ಮಠಗಳನ್ನ ಸ್ಥಾಪನೆ ಮಾಡಿ ನಂತರ ಇವತ್ತಿನ ದಿವಸ ರೇಣುಕರ ಸ್ಮರಣೆ ಮಾಡಲಿ ಅಂತ ಹೇಳಂತಂದ್ರೆ ನಾವೆಲ್ಲರೂ ಕೂಡ ಮೂರ್ಛೋಗತ್ತೀವಿ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಮತ್ತೇನ್ ಮಾಡಿದ್ರು ರೇಣುಕರು ಅಂತ ಹೇಳಂತಂದ್ರ ಇವತ್ತಿನ ಚೋಳ ದೇಶ, ಇವತ್ತಿನ ಕೇರಳ ದೇಶದೊಳಗೆ ವಿಶೇಷವಾಗಿರ್ತಕ್ಕಂಥ ಗೋಪಾಲ ಚಕ್ರವರ್ತಿ ಒಂದು ವಿಶೇಷವಾಗಿರ್ತಕ್ಕಂಥ ಆಜ್ಞೆಯನ್ನು ಹೊರಡಿಸ್ತಾರೆ. ಆಜ್ಞೆ ಯಾವ್ದಪ್ಪ ಅಂತ ಹೇಳಂತಂದ್ರ ವರದರ ರಾಜ ಸ್ವಾಮಿಯ ತಲೆ ಜೋತಾಡ್ತಾ ಇದೆ. ಅದನ್ನ ಶಿಲಾಮೂರ್ತಿಯ ತಲೆಯನ್ನು ಯಾರು ನಿಲ್ಲಿಸ್ತಾರೆ ಅವ್ರಿಗೆ ಅಂಥ ರಾಜ್ಯವನ್ನ ಕೊಡ್ತೀವಿ ಅಂತಕ್ಕಂಥ ವಿಶೇಷ ಆಗಿರ್ತಕ್ಕಂಥ ಡಂಗುರವನ್ನು ಸ್ಥಾಪಿಸ್ತಾನೆ. ಎಲ್ಲಾ ಪ್ರದೇಶಗಳಿಗೂ ಹೇಳ್ತಾನೆ. ಆ ಒಬ್ಬ ಜಂಗಮನು ಕೂಡ ಆ ವಿಶೇಷವಾಗಿರ್ತಕ್ಕಂಥ ಅಲಗಾಡ್ತಕ್ಕಂಥ ತಲೆಯನ್ನ ನಿಲ್ಲಿಸ್ತಕ್ಕಂಥ ತಾಕತ್ತಿರಲಿಲ್ಲ. ಅವತ್ತಿನ ದಿವಸ ವಿಶೇಷವಾಗಿರ್ತಕ್ಕಂಥ ತಾಕತ್ತು ಹೊಂದಿರತಕ್ಕಂಥ ಈ ಶಿಲಾಮೂರ್ತಿಯ ಶಿರವನ್ನ ನಿಲ್ಲಿಸ್ತಕ್ಕಂಥ ತಾಕತ್ತನ್ನು ಹೊಂದಿರತಕ್ಕಂಥ ಏಕೈಕ ಮಹಾಗುರು ಯಾರಾದ್ರೂ ಅಂದ್ರೆ ಅದು ರೇಣುಕ ಭಗವತ್ಪಾದರು. ಅವತ್ತಿನ ದಿವಸ ಸಂಚಾರ ಮೂರ್ತಿ ಆಗಿರ್ತಕ್ಕಂಥ ಆದಿ ರೇಣುಕನನ್ನ ಕರೆಸಿ ವರದರಾಜನ ಸ್ವಾಮಿಯ ವಿಶೇಷವಾಗಿರ್ತಕ್ಕಂಥ ಶಿಲಾಮೂರ್ತಿಗೆ ತನ್ನ ಅಭಯ ಹಸ್ತವನ್ನು ಇಡುವ ಮುಖಾಂತರವಾಗಿ ಶಿಲಾಮೂರ್ತಿಯ ತಲೆ ನಿಂತೈತಪ್ಪ ಅಂತ ಹೇಳುತ್ತಂದ್ರೆ ಇದು ಇತಿಹಾಸ, ಇದು ದಾಖಲೆ. ಇಂಥ ದಾಖಲೆಯನ್ನ ನಾವೆಲ್ಲರೂ ಕೂಡ ಹೀಯಾಸ್ತಕ್ಕಂಥ ಒಂದು ಪರಿಸ್ಥಿತಿ ಒಳಗೆ ನಾವೆಲ್ಲರೂ ಕೂಡ ಬರ್ತೀವಿ. ಯಾಕಂತಂದ್ರೆ ಅಧ್ಯಯನ ಪರದೆ ಐತಿ ಅಂತಕ್ಕಂಥ ಮಾತು ಹೇಳಬೇಕಾಗುತ್ತೆ. ಓದ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಒಳಗ ನಾವೆಲ್ಲ ಬರ್ಬೇಕಪ್ಪ ಅಂತ ಹೇಳುತ್ತಂದ್ರೆ ಇತಿಹಾಸವನ್ನ ಎಲ್ಲರೂ ಕೂಡ ಎಲ್ಲಾ ಇತಿಹಾಸವನ್ನ ತಿಳ್ಕೊಂಡಿರ್ತಕ್ಕಂಥ ಒಂದು ಪರಿಸ್ಥಿತಿ ಇರಲಿಕ್ಕೆ ಹಾಗಾಗಿ ಕೂಡ ಇವತ್ತಿನ ದಿವಸ ಆದಿ ಶಂಕರರಿಗೆ ಇವತ್ತಿನ ವಿಶೇಷವಾಗಿರ್ತಕ್ಕಂಥ ಆದಿಶಂಕರರಿಗೆ ವಿಶೇಷವಾಗಿರ್ತಕ್ಕಂಥ ಸುವರ್ಣ ಗರ್ಭ ಗಣಪತಿ ಮತ್ತು ಚಂದ್ರಮೌಳೇಶ್ವರ ಲಿಂಗವನ್ನ ದಯಪಾಲಿಸಿರ್ತಕ್ಕಂಥ ಕೀರ್ತಿ ಆದಿ ಕಾಲದಲ್ಲಿ ಕೂಡ ಯಾರ್ಯಾರು ಸಲ್ಬೇಕಪ್ಪ ಅಂದ್ರೆ ಅದು ರೇಣುಕ ಭಗವತ್ಪಾದರಿಗೆ ಅಂತಕ್ಕಂಥ ಮಾತನ್ನ ನೀವು ಹೊಟ್ಟಿಸ್ತೈತೆ. ಅದನ್ನ ಏನು ವಿಷಯ ಇಳಿಯುವುದಾಗೈತಿ. ನೀರಿಳಿಯದ ಗಂಟಲು ಕಡುವಂತರಿಗೆ ಉಂಟಾಯಿತು ಅಂತಕ್ಕಂಥ ಮಾತೈತಿ. ಹೊಟ್ಟೆ ಹಸುವಾಗೈತಿ ಮತ್ತೆ ಹೇಳ್ತಾರೆ ಬಿಡಿ ಮುಗಿಸ್ಬಿಡಿ ಅಂತಕ್ಕಂಥ ಮಾತ ನಿಮ್ಗೆ ಏನಾದ್ರು ಹೇಳಿದ್ರೆ ನಾವೇನ್ ಬಿಡಂಗಿಲ್ಲ. ಇಬ್ರು ಕೂಡ ಗಟ್ಟೆಗೆ ಬಂದು ಕೂತೀವಿ. ನಿಮ್ಗೆ ಒಂದು ಸುರ್ಸುರ ನೀರ್ ಹಾಕಿ ಅದ್ ಇಳಿಸ್ಬೇಕಾಗೈತಿ. ಯಾಕಂತಂದ್ರ ಲಿಂಗ ಕಟ್ಟಿ ಅಂತ ಹೇಳಂತಂದ್ಮೇಲೆ ಲಿಂಗ ಬಿಚ್ಚಿರ್ತಕ್ಕಂಥ ಒಂದು ವ್ಯವಸ್ಥೆಗಳು ಬಂದಿವಪ್ಪ ಅಂತ ಹೇಳಂತಂದ್ರ ಅದು ನಮಗೆ ನೀರಿಳಿಯದ ಗಂಟಲು ಕಡುವಂತ ತುರುಗಿರ್ತಕ್ಕಂಥ ಒಂದು ವ್ಯವಸ್ಥೆ ಹಂಗಾಗಿ ತೊಂದರೆ ಆಗತ್ತೈತಿ ಅಂತಕ್ಕಂಥ ಮಾತನ್ನು ನಿಮ್ಮೆಲ್ಲ ಮುಖ ನೋಡಿದ್ರೆ ಗೊತ್ತಾಗ್ತೈತಿ. ನಂತರ ಮುಂದೆ ಹೋಗಿ ವಿಶೇಷವಾಗಿರ್ತಕ್ಕಂಥ ರಾಮಾಯಣ ಕಾಲಕ್ಕೆ ವಿಶೇಷವಾಗಿರ್ತಕ್ಕಂಥ ವಿಭೀಷಣನಿಗೆ ಅಪ್ಪಣೆ ಪಡಿಸಿರ್ತಕ್ಕಂಥ ರಾವಣನ ಅಪ್ಪಣೆಯನ್ನ ವಿಭೀಷಣ ಪಡ್ಕೊಳ್ತಾನೆ. ಏನಂತ 3 ಕೋಟಿ ಲಿಂಗಗಳನ್ನ ಸ್ಥಾಪನೆ ಮಾಡಬೇಕಾಗಿತ್ತು. ನನ್ನ ಕಾಲ ಅವಧಿಯೊಳಗ ನನ್ನ ಜೀವಿತ ಅವಧಿಯೊಳಗ ಒಂದೇ 1 ಕೋಟಿ ಲಿಂಗವನ್ನು ಸ್ಥಾಪನೆ ಮಾಡಿದ್ದೀನಿ. ಆಗ 2 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಬಾಕಿ ಉಳಿದೈತಿ. ಆ ಕೆಲಸವನ್ನ ನೀನು ಮಾಡ್ಬೇಕಂತ ಹೇಳಿ ಅಣ್ಣನ ಕಡೆಯಿಂದ ತಮ್ಮ ವಿಭೀಷಣ ವಚನವನ್ನ ತೆಗೆದುಕೊಳ್ತಾರೆ. 2 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡ್ಲಿಕ್ಕೆ ಒಬ್ಬ ಜಂಗಮ ಒಂದೇ ಸಮಯಕ್ಕೆ ನಿಲ್ಬೇಕಲ್ಲ ಅಂತಕ್ಕಂಥ ಮಾತನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗೈತಿ. ಅವಾಗ ವಿಭೀಷಣ ಸಾಕ್ಷಾತ್ ರೇಣುಕರ ಹತ್ರ ಹೋಗಿ ವಿನಯಿಸ್ಕೊಳ್ತಾನೆ. ಗುರುದೇವ, ಜಗತ್
ಜಗದ್ಗುರು ರೇಣುಕ ಭಗವತ್ಪಾದರೆ ನೀವು ನಮ್ಮ ಅಣ್ಣನ ವಚನವನ್ನ ನಾನು ತಲೆ ಮೇಲೆ ಹೊತ್ಕೊಂಡು ಬಂದಿದ್ದೀನಿ. ಆ ವಚನವನ್ನ ನಾನು ಪಾಲಿಸ್ಬೇಕಪ್ಪ ಅಂತ ನಿಮ್ಮ ಸಹಾಯ ಬೇಕಾಗೈತಿ, ನಿಮ್ಮ ಸಹಕಾರ ಬೇಕಾಗೈತಿ. ಆ ಕಾರಣಕ್ಕಾಗಿ ನೀವು ನನ್ನ ಭಿನ್ನವನ್ನ ಹಿಡ್ಕೊಳ್ರಿ, ನನ್ನ ಭಿನ್ನವನ್ನ ಭಿನ್ನಯಿಸ್ಕೊಳ್ರಿ, ತಗೊಳ್ರಿ. ಏನಪ್ಪಾ ಅಂತ ಹೇಳಿದ್ರೆ ಅಣ್ಣ ನನಗೆ ಅಪ್ಪಣೆ ಮಾಡಬೇಕಾದ 1 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಿದೀನಿ, ಉಳಿದ 2 ಕೋಟಿ ಲಿಂಗಗಳನ್ನು ಸ್ಥಾಪನೆ ಮಾಡಬೇಕಾಗೈತಿ. ಆ ಕಾರ್ಯವನ್ನು ನೀವು ಮಾಡಬೇಕು. ಅದಕ್ಕೆ ಆದಿ ಜಗದ್ಗುರು ರೇಣುಕ ಭಗವತ್ಪಾದರನ್ನ ಕಳಿಸಿ ಈ ಲಿಂಗ ಸ್ಥಾಪನೆ ಮಾಡುವಂತಕ್ಕಂಥ ವಚನವನ್ನ ಪಡ್ಕೊಂಡಿದ್ದೀನಿ. ಆ ಕಾರಣಕ್ಕಾಗಿ ಬಂದು ಆ ಕಾರ್ಯವನ್ನ ಸುಲಲಿತವಾಗಿ ನೆರವೇರಿಸಿಕೊಡ್ಬೇಕು ಅಂತಕ್ಕಂಥ ಮಾತನ್ನ ಗುರುಗಳ ಪಾದಕ್ಕೆ ಭಿನ್ನಯಿಸಿಕೊಂಡಾಗ ತಥಾಸ್ತು ಅಂತಕ್ಕಂಥ ಜಗದ್ಗುರು ಮಹಾಸನ್ನಿಧಿ ಯಾರಾದ್ರೂ ಅದು ಏಕೈಕ ಜಗದ್ಗುರು ರೇಣುಕ ಭಗವತ್ಪಾದರು ಅಂತಕ್ಕಂಥ ಮಾತನ್ನ ನೀವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗತ್ತೆ. ಇನ್ನೇನು ಹೇಳಕ್ ಬಹಳ ಸಮಯ ಬೇಕಾಗತ್ತೆ. ಆದ್ರೂ ಕೂಡ ನೀವ್ಯಾರು ಕೂಡ ಇಲ್ಲಿ ಇದ್ದಂಗಿಲ್ಲ ಅಂತ ಅನ್ಸುತ್ತೆ. ಆ ಕಾರಣಕ್ಕಾಗಿ ಕೂಡ ವಿಶೇಷವಾಗಿರ್ತಕ್ಕಂಥ ಆಶೀರ್ವಚನ ಅಂತ ಹೇಳಿ ರಬ್ಬಾಚಾರ್ಯ ಹೇಳ್ಯಾರ. ಹಂಗಾಗಿ ವಿಶೇಷತೆ ಹೇಳ್ಬೇಕಪ್ಪ ಅಂತ ಹೇಳಂತಂದ್ರ ನಿಮಗ ಯಾರು ಕೂಡ ಅದರಷ್ಟೇ ನಿಮ್ಗಷ್ಟೇ ಐತಿ, ಮನಸ್ಸಲ್ಲೆಲ್ಲ ಐತಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಅರ್ಥ ಆಗ್ತೈತಿ. ಆ ಕಾರಣಕ್ಕಾಗಿ ನಾವ್ಯಾರು ಕೂಡ ರೇಣುಕ ಭಗವತ್ಪಾದರನ್ನ ಆದಿ ರೇಣುಕರಿಗೆ ವಿಶೇಷವಾಗಿರ್ತಕ್ಕಂಥ ರಾಮನಿಗೆ ಮಂತ್ರೋಪದೇಶವನ್ನ ಮಾಡಬೇಕು. ನಕಾರ ಮಕಾರ ಶಿಕಾರ ವೈಕಾರ ವಕಾರ ಅಂತಕ್ಕಂಥ 5 ಅಕ್ಷರಗಳ ವಿಶೇಷವಾಗಿರ್ತಕ್ಕಂಥ ಪೃಥ್ವಿ ಜಲ ವಾಯು ಆಕಾಶ ತೇಜ ಅಂತಕ್ಕಂಥ ಏನು ಪಂಚಭೂತಗಳಿಗೆ ಒಡೆಯರಾಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿ ಅವರು ಇವತ್ತಿನ ದಿವಸ ಅಪ್ಪಣೆ ಮಾಡಿ ಕಳಿಸಿದ್ದಾರೆ. ಅದು ನಕಾರವಾಗಿರ್ತಕ್ಕಂಥ ಪೀಠಕ್ಕೆ ಸಂಬಂಧಪಟ್ಟ ಹಾಗೆನೆ ಬಾಳೆಹೊನ್ನೂರು ಪೀಠ ಇವತ್ತಿನ ದಿವಸ ಏನಾದ್ರೂ ಕೆಲಸ ಮಾಡ್ಬೇಕಪ್ಪ ಅಂತ ಹೇಳಂತಂದ್ರೆ ಸರ್ವ ಧರ್ಮದವರನ್ನು ಸಮಬಾಳಿನ ಮುಖಾಂತರವಾಗಿ ಕರ್ಕೊಂಡು ಹೋಗ್ತಕ್ಕಂಥ ಒಂದು ವ್ಯವಸ್ಥೆ ಆದಿ ರೇಣುಕರ ಮುಖಾಂತರವಾಗಿ ಇವತ್ತಿನ ತನಕ ಕೂಡ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಒಳಗ ನಮ್ಮ ಆದಿ ಜಗತ್ತು ಪಂಚಪೀಠಾಧೀಶರು ಮಾಡ್ಕೊಂಡು ಬರ್ತಾರೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಆದಿ ಕಾಲದಲ್ಲಿ ಕೂಡ ಗಾಂಧಿ ಮತ್ತು ಮೈತ್ರಿಯರಿಗೆ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಲಿಂಗಧಾರಿಗಳು ಆಗ್ಬೇಕು ಅಂತ ಹೇಳಿ ಕೇಳಿದಪ್ಪ ಅಂತ ಹೇಳಿ ಎಲ್ಲರಿಗೂ ಕೂಡ ಲಿಂಗಧಾರಣೆ ಮಾಡ್ತಕ್ಕಂಥ ಶಕ್ತಿಯನ್ನ ಜಗದ್ಗುರು ದಯಪಾಲಿಸಿದಾಗ ಕೂಡ ಮಹಿಳೆಯರು ಯಾರು ಮುಂದೆ ಇಲ್ಲ. 4,500 ವರ್ಷದಿಂದ ಗಾಂಧಿ ಮತ್ತು ಮೈತ್ರಿಯರು ಅಂತಕ್ಕಂಥ ಮಾತನ್ನ ನಾವೆಲ್ಲ ಕೇಳಿ ಆ 2 ಹೆಣ್ಣು ಮಕ್ಕಳು ಆ 2 ಮಹಿಳೆಯರು ಬಂದು ಜಗದ್ಗುರು ರೇಣುಕರ ಪಾದಕ್ಕೆ ಬಿದ್ದಾಗ ನಿಮಗೆ ದೀಕ್ಷಾ ಅನುಗ್ರಹ ಆಗ್ತೈತಿ, ದೀಕ್ಷಾ ಆಗ್ತೈತಿ ಅಂತಕ್ಕಂಥ ಶುಭ ಮುಹೂರ್ತಗಳನ್ನ ಗುರುತಿಸಿ ಅವರಿಗೆ ಮೊಟ್ಟ ಮೊದಲಿಗೆ ಗಾಂಧಿ ಮತ್ತು ಮೈತ್ರಿಯರಿಗೆ ವಿಶೇಷವಾಗಿರ್ತಕ್ಕಂಥ ಲಿಂಗಾಂಗ ಸಾಮರಸ್ಯ ಲಿಂಗವನ್ನ ಅನುಗ್ರಹಿಸಿರ್ತಕ್ಕಂಥ ಕೀರ್ತಿ ಆಗಿರುವ ಸಂದರ್ಭದಲ್ಲಿ ಅದು ಆದಿ ಜಗದ್ಗುರು ರೇಣುಕರಿಗೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ನಂತರ ಮುಂದೆ ಏನ್ ಹೇಳ್ತೈತಿ ಅಂತಕ್ಕಂಥದ್ದನ್ನು ಹೇಳ್ಬೇಕಪ್ಪ ಅಂತ ಹೇಳಂತಂದ್ರ ನಂತರ ಅವರೆಲ್ಲ ತಮ್ಮ ಪರ್ಯಟನ ಕಾಲದಲ್ಲಿ ಲೋಕ ಕಲ್ಯಾಣಾರ್ಥವಾಗಿ ನೆನ್ಕೊಂಡಿರ್ತಕ್ಕಂಥ ಸಮಯದೊಳಗೆ ಎಲ್ಲರನ್ನೂ ಕೂಡ ಮಹಾಮಾನವರನ್ನ ಮಾಡಬೇಕು. ದಯವಿರೋದನ್ನು ಈ ಒಂದು ಯದಾವುದೈತಪ್ಪ ಅಂತಕ್ಕಂಥ ಪ್ರಾರ್ಥನೆಯನ್ನ ವಿನಂತಿಯನ್ನ ಈಗಿನ ಕಾಲದಲ್ಲಿ ನಾವೆಲ್ಲ ಅನ್ಕೊಂಡಪ್ಪ ಅಂತಂದ್ರ ದಯವೇ ಧರ್ಮದ ಮೂಲ ಅಂತಕ್ಕಂಥದ್ದನ್ನ ನಾವು ಇವತ್ತು ತಿಳ್ಕೊಂಡಂತಂದ್ರ ಸಕಲ ಜೀವಾತ್ಮರಿಗೆ ಲೇಸನ್ನು ಬಯಸ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಇವತ್ತಿನ ದಿವಸ ನಾವು ತಿಳ್ಕೊಂಡಪ್ಪ ಅಂತಂದ್ರ ಲೋಕ ಕಲ್ಯಾಣಕ್ಕಾಗಿ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಒಂದು ಉಕ್ತಿಯನ್ನು ಇಟ್ಕೊಂಡು ಸಮಾಜದೊಳಗ ಸರ್ವರನ್ನು ಸಮೃದ್ಧವಾಗಿ ಬೆಳೆಸಬೇಕು ಅಂತಕ್ಕಂಥ ವಿಚಾರದ ಮುಖಾಂತರವಾಗಿ ಅವತ್ತಿನ ದಿನಮಾನದಲ್ಲೇ ಮಾನವ ಧರ್ಮಕ್ಕೆ ಜಯವಾಗಲಿ ಅಂತಕ್ಕಂಥ ಮಾತನ್ನು ಒಬ್ಬ ಜಾತಿಗಲ್ಲ ಒಂದೇ ಜಾತಿಗಲ್ಲ, ಯಾವ್ದು ಕರಿಯ ಬಿಳಿಯ ಅನ್ನಿಲ್ಲ, ಯಾವ ಹಿಂದೂ ಅನ್ನಿಲ್ಲ, ಮುಸ್ಲಿಂ ಅನ್ನಿಲ್ಲ, ಲಿಂಗಾಯತ ಅನ್ನಿಲ್ಲ, ಜಂಗಮ ಅನ್ನಿಲ್ಲ, ರೆಡ್ಡಿ ಅನ್ನಿಲ್ಲ, ಗಾಣಿಗ ಅನ್ನಿಲ್ಲ, ಎಲ್ಲರಿಗೂ ಕೂಡ ಸಕಲ ಜೀವಾತ್ಮರಿಗೆ ಲೇಸು ಅಂತ ಹೇಳಿ ನಾವಿವತ್ತು ಅನ್ಕೊಂಡಿದ್ದೀವಿ. ಅವತ್ತಿನ ದಿವಸನೇ ಸರ್ವ ಧರ್ಮದವರಿಗೂ ಮಾನವ ಕುಲಕೋಟಿಗೂ ಮಾನವ ಜನ್ಮಕ್ಕೂ ಜಯವಾಗಿ ಅಂತಕ್ಕಂಥ ಕೀರ್ತಿಯ ಉದ್ದೇಶವನ್ನ ಮುಕ್ತಿಯನ್ನ ಕೊಟ್ಟಿರ್ತಕ್ಕಂಥ ಮಹಾತ್ಮಗಳು ಯಾರಾದ್ರಲ್ಲ ಅದು ಆದಿ ಜಗದ್ಗುರು ರೇಣುಕ ಭಗವತ್ಪಾದರು ಅಂತಕ್ಕಂಥ ಮಾತನ್ನು ಹೇಳಬೇಕಾಗುತ್ತೆ. ನಂತರ ಪಂಚಪೀಠಗಳ ವಿಶೇಷವಾಗಿರ್ತಕ್ಕಂಥ ಅವಧಿ ಆಗಿರ್ತಕ್ಕಂಥ ತತ್ವವನ್ನ ಬಿತ್ತರಿಸುವ ಮುಖಾಂತರವಾಗಿ ಸಕಲರಿಗೆ ಲಿಂಗವನ್ನ ಕೊಟ್ಟು ಸಕಲರನ್ನ ಉದ್ಧಾರ ಮಾಡತಕ್ಕಂಥ ಕೆಲಸವನ್ನ ನಮ್ಮ ಪಂಚಪೀಠಗಳು ಮಾಡ್ಕೊಂಡು ಬಂದಿದ್ದಾವೆ ಅಂತಕ್ಕಂಥ ಮಾತು. ಆ ಮುಖಾಂತರವಾಗಿ ಶಿವಯೋಗ ಸಾಧನೆಯನ್ನು ಮಾಡತಕ್ಕಂಥ ಒಂದು ವ್ಯವಸ್ಥೆ ಒಳಗೆ ಸಕಲರು ಕೂಡ ಶಿವಯೋಗವನ್ನು ಸಾಧನೆ ಮಾಡಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶಕ್ಕಾಗಿ ಸರ್ವರು ಕೂಡ ಸಮಬಾಳನ್ನ ಕಟ್ಕೊಳ್ಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಸರ್ವರು ಕೂಡ ಸರ್ವರಿತ್ತವನ್ನು ಕಾಣಬೇಕು ಅಂತಕ್ಕಂಥ ಒಂದೇ ಉದ್ದೇಶದಿಂದ ಈ ಅಂದಿನಿಂದ ಇಂದಿನವರೆಗೂ ಕೂಡ ವಿಶೇಷವಾಗಿರ್ತಕ್ಕಂಥ ಆಶೀರ್ವಾದವನ್ನ ದಯಪಾಲಿಸತಕ್ಕಂಥ ಒಂದು ವ್ಯವಸ್ಥೆ ನಡ್ಕೊಳ್ತಾರೆ. ಆದ್ರೆ ಇವತ್ತಿನ ದಿವಸ ರೇಣುಕ ಭಗವತ್ಪಾದರ ವಿಶೇಷವಾಗಿರ್ತಕ್ಕಂಥ ಪ್ರವಚನವನ್ನ ಕೊಡ್ತಕ್ಕಂಥ ನಮ್ಮ ಶರಣಯ್ಯ ಸ್ವಾಮಿ ಒಳ್ಳೆಯ ವಿದ್ಯುಕ್ತವಾಗಿರ್ತಕ್ಕಂಥ ಓದುವಿಕೆ ಮುಖಾಂತರವಾಗಿ ರೇಣುಕ ಭಗವತ್ಪಾದರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಮಾತುಗಳನ್ನ ಹೇಳಿದ್ದಾರೆ. ಅವರು ಕೂಡ ಅಧ್ಯಯನ ಮಾಡುವ ಮುಖಾಂತರವಾಗಿ ರೇಣುಕ ಭಗವತ್ಪಾದರ ಆಶೀರ್ವಾದ ಸದಾಕಾಲ ಇರಬೇಕು ಅಂತಕ್ಕಂಥ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದೀನಿ. ತಾವೆಲ್ಲರೂ ಕೂಡ ಜಗತ್ತು ರೇಣುಕ ಭಗವತ್ಪಾದರ ಈ ಒಂದು ಸಮಾರಂಭಕ್ಕೆ
ಸಮಸ್ತ ಕನ್ನಡಿಗರ ಮುಖಾಂತರವಾಗಿ ದೇಶದ ತುಂಬೆಲ್ಲ ಕೂಡ ರೇಣುಕ ಭಗವತ್ ಅವರ ಜಯಂತಿ ನೆರವೇರುವ ಅಂತಕ್ಕಂಥ ಆಶಾಭಾವದಿಂದ ನಿಮ್ಮೆಲ್ಲರಿಗೂ ಕೂಡ ರೇಣುಕರ ಸದಾ ಆಶೀರ್ವಾದ ಸದಾ ಕಾಲ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ನನ್ನ ಆಶೀರ್ವಚನಕ್ಕೆ ಪೂರ್ಣ ವಿರಾಮ ಕೊಡ್ತಾ ಇದ್ದೇನೆ. ಶುಭ ಸರ್ವೇ ಜನ ಸುಖಿನೋ ಭವಂತು.